ಬೆಂಗಳೂರಿಂದ ಶುರುವಾಗಿ ಮುನಿಯಾಲ್ ಆಯಿತು. ಮುನಿಯಾಲಿಂದ ಪುಣೆ, ಪುಣೆಯಿಂದ ಮುಂಬೈ, ಮುಂಬೈಯಿಂದ ಪುಣೆ, ಪುಣೆಯಿಂದ ಮತ್ತು ಬೀದರ್, ಬೀದರಿಂದ ಹೈದರಾಬಾದ್, ಹೈದರಾಬಾದಿಂದ ಮತ್ತು ಬೆಂಗಳೂರು. ಗುಡ್ ಮಾರ್ನಿಂಗ್, ನಮಸ್ಕಾರ. ನಮ್ಮ ಪ್ರಯಾಣ ಹೈದರಾಬಾದಿಂದ ಬೆಂಗಳೂರು ಶುರುವಾಗಿದೆ. ಟೈಮ್ ಆಗಿದೆ 4:45. ನಿನ್ನೆ ರಾತ್ರಿ ಬೀದರಿಂದ ಬಂದು ನಮ್ಮ ಕಸಿನ್ ಮನೆಯಲ್ಲಿ ಉಳ್ಕೊಂಡು ಮತ್ತೆ ಇವಾಗ ಹೊರಟಿದ್ದೀವಿ. ಇಲ್ಲಿಂದ 600 ಕಿಲೋಮೀಟ್ರ್ ಇದೆ ನಮ್ಮ ಮನೆ ಎಕ್ಸಾಕ್ಟ್ಲಿ. ನೋಡೋಣ ಯಾವ ಥರ ಇರುತ್ತೆ. ಹೈದರಾಬಾದ್ ಒಂಥರ ಏನು ಅನ್ನಿಸ್ತು ಅಂದರೆ, ಈಗ 4:15 ಅಲ್ಲಿ ಸುಮಾರು ಹೋಟ್ಲಲ್ಲಿ ತಿಂಡಿ ತಿಂತಾಯಿದ್ದಾರೆ ಜನ. ಒಂಥರ ಇಷ್ಟು ಬೆಳಗ್ಗೆ ಆಮೇಲೆ ಕೆಲವೊಂದು 24 hours ಇರೋಂಗೆ ಕಾಣಿಸುತ್ತೆ ಅಲ್ಲಿ ಹೋಟ್ಲುಗಳು. ಸೊ ತುಂಬ ಜನ ಇದು ಮಾಡ್ತಾಯಿದ್ದಾರೆ, ತಿಂಡಿ ತಿಂತಾಯಿದ್ದಾರೆ. ಆಮೇಲೆ ಹೋಟ್ಲುಗಳು ಹೆಂಗಿದೆ ಅಂದರೆ ಎಷ್ಟೋ ಹೊತ್ತಿಂದ ಓಪನ್ ಇದ್ದಂಗೆ, ಒಂಥರ ಚೆನ್ನಾಗಿದೆ. ಗೂಗಲ್ ಹುಡ್ಕೊಂಡೆ ಸಿಟಿ ದಾಟಬೇಕು. ಸಿಟಿ ದಾಟಿದ ಮೇಲೆ ಮಾಮೂಲು ಹೈವೇ ಇರುತ್ತೆ, ಅಲ್ಲಿಂದ ಬೆಂಗಳೂರು. ಬನ್ನಿ, ಕತ್ಲಿದೆ, ಇನ್ನೇನು ನಾನು ಕ್ಯಾಪ್ಚರ್ ಮಾಡಲ್ಲ. ಬೆಳಕಾದ್ಮೇಲೆ ವಿಲ್ ಕಂಟಿನ್ಯೂ ಜರ್ನಿ. ಡೆಲಾಯ್ಟ್ ಮೀನಾಕ್ಷಿ. ಹೈದರಾಬಾದ್ ನಮ್ಮ ಕಸಿನ್ ಮನೆ ಬಿಟ್ಟು ಒಂದು 1.25 ಗಂಟೆ ಬಂದ್ವಿ. ಒಂದು 70 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಸಿಟಿಯಲ್ಲೇ ನಮ್ಗೆ ತುಂಬ ಲೇಟ್ ಆಯಿತು. ಅಂದರೆ ಅದು ರೋಡು ಅದು ಇದು ಸಿಕ್ಕಾಪಟ್ಟೆ ಇದು. ನಮ್ಮ ಹುಡುಗ ಬೆಳಗ್ಗೆ ಬಂದು ತಿಂತಾ ಇದ್ದಾನೆ. ಆಫ್ ಆಗಿದೆಯಾ ಅಂದರೆ ಇದಾಗಿರ್ಬೇಕು ಬ್ಯಾಟ್ರಿ. ಬಂತಾ ಟೀ ಸ್ಟಾಲ್. ಏನು ಧೂಳಿದೆ ಮಾರಪ್ಪ. ಸೂರ್ಯ ಉದಯ ಆದ. ಸನ್ರೈಸ್ ಎಲ್ಲೂ ಅಂದರೆ ಬರ್ತಾ ಇರೋ ಟೈಮಲ್ಲಿ ಎಲ್ಲ ನಿಲ್ಸೋಣ ಅಂದ್ಕೊಂಡ್ರೆ ಅಷ್ಟು ಯಾವುದೂ ಜಾಗ ಸಿಗಲಿಲ್ಲ. ಮನೆಯಿಂದ ಹೊರಟು 2 hour ಆಯಿತು, 2.25 ಗಂಟೆ ಆಯಿತು. ಆಮೇಲೆ ವೆದರು ಚೆನ್ನಾಗಿದೆ, ಕೂಲಾಗಿದೆ. ನಂದೇನಿತ್ತು ಉದ್ದೇಶ ಅಂದರೆ, ಬಿಸಿಲು ಆಗೋಕ್ಕೆ ಮುಂಚೆ ಚೆನ್ನಾಗಿ ಕವರ್ ಮಾಡಿಬಿಡೋದು ದಾರಿ. ಸ್ವಲ್ಪ ಬಿಸಿಲು ಟೈಮಲ್ಲಿ ಅಲ್ಲಲ್ಲಿ ನಿಂತ್ಕೊಂಡು ರಿಲ್ಯಾಕ್ಸ್ ಆಗಿ ಮನೆಗೆ ಹೋಗೋಣ ಅಂತಿತ್ತು. ನೋಡೋಣ ಹೆಂಗಾಗುತ್ತೋ ಅಂತ. ಬೆಂಗಳೂರು, ಹೈದರಾಬಾದು ತುಂಬ ಸರಿ ಹೋಗಿದ್ದೀನಿ. ಬೈಕಲ್ಲಿ ಒಂದು 4-5 ಸರಿ ಮಾಡಿದ್ದೀನಿ. ಮೊದಲು ಬೀದರ್ಗೆ ಹೋಗ್ಬೇಕಾದ್ರೆ, ಮತ್ತು ಕಾರಂತೂ ಲೆಕ್ಕ ಇಲ್ಲ, ಬೈಕ್ ಮೋಸ್ಟ್ಲಿ 3-4 ಸರಿ ಮಾಡಿದ್ದೀನಿ ಮಿನಿಮಮ್. ಟೈಮ್ ಆಗಿದೆ 7:40, 7:45. ನಾವು ಹೈದರಾಬಾದಿಂದ ಆಲ್ಮೋಸ್ಟ್ 210 ಹತ್ರ ಬಂದುಬಿಟ್ವಿ. ಇಲ್ಲಿಂದ ಇನ್ನು ಕರ್ನೂಲ್ 60 ಇದೆ. ಅಂದರೆ ಮನೆಯಿಂದ ಇಲ್ಲಿವರೆಗೂ 180 ಸುಮಾರು ಬಂದುಬಿಟ್ಟಿದ್ದೀವಿ. ಈ ಹೈವೇಲಿ ಒಂದು ನನಗೆ ಸಮಸ್ಯೆ ಆಗ್ತಾ ಇರೋದೇನೆಂದರೆ, ಈ ಥರ ಲಾರಿಗಳು ಓವರ್ಟೇಕ್ ಮಾಡೋದು. ಎಲ್ಲ ನಿಧಾನಕ್ಕೆ ಜೊತೆಯಾಗಿ ಆರಾಮಾಗಿ ಹೋಗ್ತಾ ಇರ್ತಾರೆ. ಓವರ್ಟೇಕ್ ಮಾಡ್ಕೊಂಡು ಹೋಗೋದು ಡೇಂಜರ್. ಸೊ ಹಂಗಾಗಿ ನಾನು ಸುಮಾರು ಪ್ರಿಕಾಷನ್ ತಗೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೇನೆ. ಈ ಬೆಂಗಳೂರು ಮತ್ತು ಹೈದರಾಬಾದ್ ದೊಡ್ಡ ಊರುಗಳು ಬರೋದು ಯಾವುದು ಅಂದರೆ, ಹೈದರಾಬಾದ್ ಕಡೆಯಿಂದ ಹೊರಟ್ರೆ
ಶಾದ್ ನಗರ್ ಅಂತ ಬರುತ್ತೆ. ಅದಾದಮೇಲೆ ಜಡ್ಚರ್ಲ ಆದಮೇಲೆ ಕೊತ್ತಕೋಟ ಅಂತ ಯಾವುದೋ ಒಂದು ಬಂತು, ಸ್ವಲ್ಪ ಪರವಾಗಿಲ್ಲ ದೊಡ್ಡದಾಗಿತ್ತು. ಅದಾದಮೇಲೆ ಕರ್ನೂಲ್, ಅಲ್ಲಿಂದ ಇನ್ನೂ ದೊಡ್ಡದಾದ ಅನಂತಪುರಮು, ಚಿಕ್ಕಬಳ್ಳಾಪುರ, ಬೆಂಗಳೂರು. ಸೊ ಈ ಥರ ಹೋಗುತ್ತೆ. ಇದು ಒಂದೇ ಒಂದು ಸ್ಟ್ರೈಟ್ ಲೈನ್ ಇದ್ದಂಗಿದೆ. ನಾವು ಗೂಗಲಲ್ಲಿ ನೋಡಿದ್ರೆ ಹೈದರಾಬಾದಿಂದ ಬೆಂಗಳೂರಿಗೆ ಒಂದು ಸ್ಟ್ರೈಟ್ ಗೆರೆ ಎಳ್ದಂಗಿದೆ. ಸೊ ಕೃಷ್ಣಾ ನದಿ ಬಂತು. ನಾವು ಬೆಂಗಳೂರು ಹೈದರಾಬಾದ್ ಹೋಗ್ಬೇಕಾದ್ರೆ 2 ದೊಡ್ಡ ನದಿಗಳು ಸಿಗುತ್ತೆ. ಒಂದು ಕೃಷ್ಣೆ ಮತ್ತು ಇನ್ನೊಂದು ತುಂಗಭದ್ರಾ. ಎಲ್ಲ ಖಾಲಿ ಆಗಿದೆ. ಏಪ್ರಿಲ್ ತಿಂಗಳಲ್ವಾ, ಎಲ್ಲ ಖಾಲಿ. ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ, ಫುಲ್ ನೀರಿರುತ್ತೆ. ಸೊ ನಮ್ಮ 4ನೇ ರಾಜ್ಯ ತೆಲಂಗಾಣದಿಂದ ಬಿಟ್ಟು ಈಗ ಆಂಧ್ರಗೆ ಎಂಟ್ರ್ ಆಗ್ತಾ ಇದ್ದೀವಿ. ಇಷ್ಟೊತ್ತು ನೆನ್ನೆಯಿಂದ ಎಲ್ಲ ತೆಲಂಗಾಣದಲ್ಲಿದ್ವಿ, ಇವಾಗ ಆಂಧ್ರ. ಸೊ ಇಲ್ಲಿಂದ ಕರ್ನೂಲ್ ಇನ್ನೊಂದು 20 ಕಿಲೋಮೀಟ್ರ್ ಇದೆ. ಕರ್ನೂಲ್ ಏನಂದರೆ ಇದು ಆಂಧ್ರ ಮತ್ತು ತೆಲಂಗಾಣಗೆ ಬಾರ್ಡ್ರ್ ಅದು. ಆಮೇಲೆ ಆಂಧ್ರ, ಆಮೇಲೆ ತುಂಗಭದ್ರಾ ಮೋಸ್ಟ್ಲಿ ತೆಲಂಗಾಣ ಇಲ್ಲ ಅನಿಸುತ್ತೆ. ಕೃಷ್ಣ ಮಾತ್ರ ಎರಡಕ್ಕೂ ಇದೆ ನೋಡಿ. ಎಲ್ಲ ಹುಲ್ಲು ಹಾಕ್ಕೊಂಡು ಒಂಚೂರು ಏನು ಕಾಣಿಸಲ್ಲಪ್ಪ. ನಡೆಯೋಣ. ನಾವು ಕರ್ನೂಲ್ ದಾಟಿ ಎಲ್ಲಾದರೂ ಒಂದು ತಿಂಡಿಗೆ ಒಂದು ಬ್ರೇಕ್ ತಗೋತೀವಿ. ಅಲ್ಲಿ ಸುಮಾರು ಹೋಟ್ಲ್ ಇದ್ದಾವೆ, ಅಲ್ಲೇ ತಗೊಂಡು. ನಾನು ಒಬ್ಬನೇ ಇದ್ದರೆ ಇನ್ನೂ ಜೋರಾಗಿ ಓಡಿಸ್ತಿದ್ದೆ. ಮಗ ಇರೋದ್ರಿಂದ ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಅವನು ಮೊನ್ನೆ ನಮ್ಮ ಸಿಸ್ಟರು ಬೀದರಿಂದ ಬೆಂಗಳೂರಿಗೆ ಹೋಗ್ತಾಯಿದ್ರು ಟ್ರೈನಲ್ಲಿ. ಹೋಗೋ ನೀನು, ಸುಮ್ಮನೆ ಯಾಕೆ ಸುಸ್ತಾಗ್ತೀಯ, 2 ವೀಲರು ಬೇಡ ಅಂತ ಹೇಳಿದ್ರು. ಇಲ್ಲ ನಾನು ಬರಲೇಬೇಕು ಅಂತ ಹಠ ಮಾಡಿ ನನ್ನ ಜೊತೆ ಬರ್ತಾಯಿದ್ದಾನೆ. ಸೊ ಈ ಕಡೆ ಒಳಗೆ ಹೋದರೆ ಕರ್ನೂಲ್ ಸಿಟಿ, ಈ ಕಡೆ ಹೋದರೆ ಮತ್ತೆ ಬೆಂಗಳೂರು. ಮುಂದೆ ಇವಾಗ ನಮಗೆ ತುಂಗಭದ್ರಾ ನದಿ ಸಿಗ್ತಾ ಇದೆ. ತುಂಗಭದ್ರಾ ಕೃಷ್ಣಗಿಂತ ಇದರಲ್ಲಿ ತುಂಗಭದ್ರದಲ್ಲೇ ಜಾಸ್ತಿ ನೀರು ಕಾಣಿಸ್ತಾ ಇದೆ. ಯಾಕೋ ಇಲ್ಲಿ ಹಿಂದೆ ಎಲ್ಲಾದರೂ ಡ್ಯಾಮ್ ಇದೆಯನ್ನೋ ನೀರು ಬಿಟ್ಟಿರಬೇಕು ಅನ್ನಿಸ್ತಾ ಇದೆ. ಇಲ್ಲಾಂದರೆ ತುಂಗಭದ್ರಾ ನದಿ ತುಂಬ ಚಿಕ್ಕದು ಕಂಪೇರ್ ಟು ಕೃಷ್ಣಾ ನದಿ. ನೋಡಿ ಇದೆ, ನೀರು ಕಾಣಿಸ್ತಾ ಇದೆ. ನಮಗೆ ಫಸ್ಟ್ ಡೇ ನಾವು ಪುಣೆಗೆ ಹೋಗ್ಬೇಕಾದ್ರೆ ತುಂಗೆ ಸಿಕ್ಕಿದ್ಲು, ಇವಾಗ ತುಂಗಭದ್ರೆ. 8:30 ಆಯಿತು. ಇನ್ನೇನು ಇದು ಸಿಟಿ, ಕರ್ನೂಲ್ ಸಿಟಿ ಟ್ರಾಫಿಕ್ಕು ಸಿಗ್ತಾ ಇದೆ ನೋಡಿ. ಇಲ್ಲಿಂದ ಇನ್ನು 350 ಕಿಲೋಮೀಟರ್. ಬೀದರಿಂದ ಬರಬೇಕಾದ್ರೆ ಇದು ಎಕ್ಸಾಕ್ಟ್ಲಿ ಅರ್ಧ ಆಗುತ್ತೆ. ಅಂದರೆ ಬೀದರಿಂದ ಬೆಂಗಳೂರು ಆಲ್ಮೋಸ್ಟ್ 710-12 ಏನೋ ಇದೆ. ಇಲ್ಲಿಗೆ ಕರೆಕ್ಟಾಗಿ ಅರ್ಧ ಆಗುತ್ತೆ. ಕರ್ನೂಲು ಊರು ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಸದ್ಯ ಕರ್ನೂಲಲ್ಲಿ ಅಷ್ಟು ಟ್ರಾಫಿಕ್ ಸಿಗಲಿಲ್ಲ. ಯಾವುದಾದ್ರೂ ಒಳ್ಳೆ ಹೋಟ್ಲು ಕಾಣಿಸುತ್ತಾ, ನಿಲ್ಸೋಣ, ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು 2 ಇಡ್ಲಿ ಆದರೂ ತಿನ್ನೋಣ ಅಂತ ನೋಡ್ತಾ ಇದ್ದೀನಿ. ಯಾವುದು ಸಿಗ್ತಾ ಇಲ್ಲ ಇಲ್ಲಿ. ಯಾವುದು ಇದು ಹ್ಯಾಂಗ್ ಔಟ್ ಲಾಡ್ಜ್ ಅಂತ. ತಿಂಡಿ ತಿಂದ್ವಿ. ಕರ್ನೂಲು ದಾಟಿ ಒಂದು 5 ಕಿಲೋಮೀಟ್ರ್ ಏನೋ ಇರಬೇಕು. ಈಗ ಯಾವುದೋ ಒಂದು ಯಾವುದಿದು ಉಡುಪೀಸ್ ಚೆನ್ನಾಗಿತ್ತು, ಸುಮಾರಾಗಿತ್ತು. ಅವನೊಂದು ಇಡ್ಲಿ ತಿನ್ನ, ನಾನೊಂದು ವಡೆ ತಿಂದ್ವಿ. ಮುಂದೆ ಎಲ್ಲಾದರೂ ಊಟಕ್ಕೆ ಅವನು ಈಗ ತಿಂಡಿ ತಿನ್ನೋಕ್ಕೆ ಅವನು ಹೊಟ್ಟೆ ಹಸಿವೇನೇ ಇಲ್ಲ ಅಂತಿದ್ದೆ. ಯಾಕೋ ನಮ್ಮ ಪ್ರಯಾಣ ಇನ್ನು ಮುಂದುವರಿಸ್ತೀವಿ. ಇನ್ನೊಂದು ಅರ್ಧ ದಾರಿ ಇದೆ, ಬಿಸಿಲು ಶುರು ಆಗುತ್ತೆ ಇನ್ಮೇಲೆ. ತಿಂಡಿ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ. ನಮ್ಮ ಪ್ರಯಾಣ ಮುಂದುವರೆತು.
ತಿಂಡಿ ಅಷ್ಟೇನು ಸುಮಾರಾಗಿತ್ತು. ಉಡುಪಿ ಹೋಟ್ಲ್ ಅಂತ ಹಾಕಿದ್ದಾರೆ, ಉಡುಪಿ ಸ್ಪೆಲ್ಲಿಂಗ್ ಎಲ್ಲ ಮಿಸ್ಟೇಕು. ಜನ ಕರ್ನಾಟಕದವರು ಉಡುಪಿ ಅಂತ ನೋಡಿಬಿಟ್ಟು ಬರ್ತಾರೆ ಅಂತ ಆ ಥರ ಮಾಡಿದ್ದಾರೆ. ಆಮೇಲೆ ಒಳಗಡೆ ಎಲ್ಲ ನಮ್ಮವರೇ ಇದ್ದರು, ಕರ್ನಾಟಕದವರೇ. ಒಂದು ಇಡ್ಲಿ ಒಂದು ವಡೆ ಇಬ್ಬರು ತಿನ್ಕೊಂಡು ಹೊರಟಿದ್ದೀವಿ. ಗಾಳಿ ಇದೆ, ತುಂಬ ವಿಂಡ್ ಇದೆ. ಬಿಸಿಲು ಇವಾಗ ತಾನೇ ಇನ್ನೂ ಶುರು ಆಗ್ತಾ ಇದೆ. 9 ಗಂಟೆ ಅಲ್ವಾ, ಇನ್ನು ಒಂದು 10 ಗಂಟೆ ಮೇಲೆ ಜಾಸ್ತಿ ಬರ್ಬೋದು. ಪೆಟ್ರೋಲ್ ಹಾಕ್ಸೋಣ ಅಂತ ಇಲ್ಲಿ ಬಂದಿದೆ. ಗುತ್ತಿ ಇನ್ನೊಂದು 60 ಕಿಲೋಮೀಟ್ರ್ ಇದೆ. ಆಮೇಲೆ ಬೆಂಗಳೂರು 300, ಇನ್ನೊಂದು ಅರ್ಧ ಉಳಿತು. ಬಿಸಿಲು ಶುರು ಆಯ್ತು ಇವಾಗ. ಹತ್ತು ಇವಾಗ ನೀವು ಬಿಟ್ಟರೆ ಒಂದು ಸುಮಾರು ನಿಲ್ಸೋದೇ ಬೇಡ ಇವಾಗ, ಆಯಿತಾ? ನೀನು ಸ್ವಲ್ಪ ಹಿಂದೆ ಹೋಗಿ ಮಗ. ಹಾಂ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ನಿಲ್ಲಿಸಿದ್ವಿ ಇಲ್ಲಿ. ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸ್ವಲ್ಪ ನೀರು ತುಂಬಿಸ್ಕೊಂಡ್ವಿ. ಆಮೇಲೆ ಇವತ್ತು ರಾತ್ರಿನೇ ಮುನಿಯಾಲ್ಗೆ ಹೊರಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ 3-4 ಗಂಟೆಗೆ ಹೋಗ್ಬಿಡ್ತೀವಿ. ಆಮೇಲೆ ಇವತ್ತೇನು ಬೆಂಗಳೂರಲ್ಲೂ ಏನೂ ಕೆಲಸ ಇಲ್ಲ, ಮತ್ತೆ ಯಾಕೆ ಸುಮ್ಮನೆ ಇಲ್ಲಿರೋದು ಹಂಗಂತ ಅಂದ್ಕೊಂಡು ಅದಕ್ಕೆ ಈಗ ಬಸ್ಸೆಲ್ಲ ಬುಕ್ ಮಾಡಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಸೊ ಇಲ್ಲಿಂದ ಬೆಂಗಳೂರಿಂದ 294 ಅಂತ ಬೋರ್ಡ್ ತೋರಿಸ್ತಲ್ಲಿ ಇವಾಗಲೇ. ನಮ್ಮ ಮನೆ ಇನ್ನೊಂದು 300 ಇರ್ಬೋದು ಅಲ್ಲಿಂದ. ಮೋಸ್ಟ್ಲಿ ಅದು ಬಸ್ ಸ್ಟ್ಯಾಂಡ್ವರೆಗೂ ಇದೆಯೋ ಅಥವಾ ಏನೋ ಗೊತ್ತಿಲ್ಲ. 300 ಕಿಲೋಮೀಟ್ರ್ ಲೆಕ್ಕ, ಅರ್ಧ ದಾರಿ ಇನ್ನು. ನಾವೀಗ ಗುತ್ತಿ ಬೈಪಾಸಲ್ಲಿದ್ದೀವಿ. ಬಿಸಿಲು ಸ್ಲೋಲಿ ಶುರುವಾಗಿದೆ. ಇನ್ನು ಬೆಂಗಳೂರು ಇಲ್ಲಿಂದ 270 ಕಿಲೋಮೀಟ್ರ್ ಏನೋ ತೋರಿಸ್ತಾ ಇದೆ. ಅನಂತಪುರಮಿಂದ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು. ಚಿಕ್ಕಬಳ್ಳಾಪುರದಿಂದ ಅಂತೂ ಟ್ರಾಫಿಕ್ ಶುರು ಆಗ್ಬಿಡುತ್ತೆ ಬೆಂಗಳೂರು ಸಿಟಿದು. ಅಲ್ಲಿವರೆಗೂ ಆರಾಮಾಗಿ ಫಾಸ್ಟಾಗಿ ಹೋಗ್ಬೋದು. ಗಾಡಿ ಹೆಂಗಿದೆ ಅಂದರೆ ಹಂಗೆ ತಳ್ತಾ ಇದೆ. ಈ ಗಾಡಿ ಒಂಚೂರು ವೆಯ್ಟ್ ಇರೋದಕ್ಕೆ ಬಚಾವಾಯ್ತು. ಇಲ್ಲ ಯಾವುದಾದ್ರೂ ತುಂಬ ಲೈಟಾಗಿರೋದಿದ್ರೆ ಕಷ್ಟ. ನೋಡಿ ಹಂಗೆ ಅಲ್ಲಾಡ್ತಾ ಇದೆ. ನಾವೀಗ ಅನಂತಪುರಂ ಹತ್ರ ಬಂದ್ವಿ. ಬಿಸಿಲು ಹೆಂಗೆ ಶುರು ಆಗಿಬಿಟ್ಟಿದೆ ಅಂದರೆ ಇವಾಗ ವಿಪರೀತ. ಅನಂತಪುರಂ ಮೊದಲೇ ಸಿಕ್ಕಾಬಿಟ್ಟೆ ಬಿಸಿಲಪ್ಪ. ಅನಂತಪುರಮು, ಕರ್ನೂಲು, ಕಡಪ ತುಂಬ ಆಗುತ್ತೆ. ಸೊ 11:30 ಆಗಿದೆ ಎಕ್ಸಾಕ್ಟ್ಲಿ. ಇಲ್ಲಿಂದ ಇನ್ನು ಟ್ರಾಫಿಕ್ ಎಲ್ಲ ಕ್ಲಿಯರ್ ಇದ್ದರೆ ಬೆಂಗಳೂರು 4ವರೆಗೂ ಹೋಗ್ಬೋದು. ಅಂದರೆ 12:30, 1:30, 2:30, 3:30 ಎಲ್ಲ ಕರೆಕ್ಟಾಗಿದ್ದರೆ 3:30 ಹೋಗ್ಬೋದು. ಮಧ್ಯೆ ಎಲ್ಲಾದರೂ ಒಂಚೂರು ಅರ್ಧ ಗಂಟೆ ಊಟಕ್ಕೆ ನಿಲ್ಲಿಸಿದ್ರೆ 4 ಗಂಟೆಗೆ ಹೋಗ್ಬೋದು. ಬಟ್ ಏನಂದರೆ ಈ ಬೆಂಗಳೂರು ಟ್ರಾಫಿಕ್ಕು, ಆಮೇಲೆ ಈಗ ಮಧ್ಯಾಹ್ನ ಮೇಲೆ ಏನಾದರೂ ಕ್ಲೈಮೇಟ್ ಚೇಂಜ್ ಆಗಿಬಿಟ್ರೆ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅನಂತಪುರಮಿಂದ ಬೆಂಗಳೂರು ಅರೌಂಡ್ 200 ಆಗುತ್ತೆ, 200 ಕಿಲೋಮೀಟ್ರು. ರೋಡೇನೋ ಚೆನ್ನಾಗಿದೆ ಅಪ್ ಟು ಬೆಂಗಳೂರುವರೆಗೂ. ಬಟ್ ಚಿಕ್ಕಬಳ್ಳಾಪುರ ದಾಟಿದ ಮೇಲೆ ಏನು ಮಾತಾಡೋಕ್ಕಾಗಲ್ಲ ಟ್ರಾಫಿಕ್ಕು.
ನೋಡಿ, ಕಿಯಾ ಫ್ಯಾಕ್ಟ್ರಿ ಇದು, ಕಿಯಾ ಫ್ಯಾಕ್ಟ್ರಿ ಅದು. ಎಲ್ಲ ಇಲ್ಲೇ ರೆಡಿ ಆಗುತ್ತೆ ಕಾರೆಲ್ಲ. ನಮ್ಮ ಪ್ರಯಾಣ ಇನ್ನು 140-150 ಕಿಲೋಮೀಟ್ರ್ ಉಳೀತು. ಬಿಸಿಲು ವಿಪರೀತ ಆಗಿಬಿಟ್ಟಿದೆ. ಟೈಮ್ ಆಗಿದೆ 12:30. ಬೆನಕೊಂಡ ಇನ್ನೊಂದು 20 ಕಿಲೋಮೀಟ್ರ್ ಇದೆ. ಏನಾದರೆ ಈ ಮಧ್ಯಾಹ್ನ ಹೊತ್ತು ಓಡಿಸೋದು ಸ್ವಲ್ಪ ಹಿಂಸೆ ಅನಿಸುತ್ತೆ. ಕೆಳಗಡೆ ಸೀಟೆಲ್ಲ ಬಿಸಿಯಾಗಿರುತ್ತೆ. ಆಮೇಲೆ ತುಂಬ ಹಬೆ ಬರುತ್ತೆ, ಸ್ವಲ್ಪ ಕಷ್ಟನೇ. ನಾವಿನ್ನೇನು ಕರ್ನಾಟಕ ಎಂಟ್ರ್ ಆದ ತಕ್ಷಣ ಅದೊಂಥರ ಖುಷಿ ಬೇರೆಯೇ ಇರುತ್ತೆ. ಇನ್ನೇನು ಬೆಂಗಳೂರು ಬಂದುಬಿಡ್ತೇವೆ ಅಂತ. ಬಾಗೇಪಲ್ಲಿ ಫಸ್ಟ್ ಎಂಟ್ರಿ ಇಲ್ಲಿಂದ. ನಾವು ಇನ್ನೇನು ಲೇಪಾಕ್ಷಿ ದಾಟ್ತಾ ಇದ್ದೀವಿ. ಟೈಮ್ 1 ಆಯಿತು. ವಿಪರೀತ ಬಿಸಿಲು. ಈಗ ಮುಂದೆ ಒಂದು ಟೋಲ್ ಬರುತ್ತೆ. ಟೋಲ್ ಆದಮೇಲೆ 1-2-3 ಹೋಟ್ಲಿದ್ದಾವೆ. ಅಲ್ಲೇ ಏನಾದರೂ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಆಮೇಲೆ ಗಾಡಿನೂ ಕಂಟಿನ್ಯೂ ಆಗಿ ಓಡ್ತಾನೇ ಇದೆ. ನಮ್ಮ ಹುಡುಗ ಇವತ್ತು ಪರವಾಗಿಲ್ಲ, ಚೆನ್ನಾಗಿ ಕುತ್ಕೊಂಡಿದ್ದಾನೆ. ಬೆಂಗಳೂರು ಟ್ರಾಫಿಕ್ ಎಲ್ಲ ಕ್ಲಿಯರ್ ಇದ್ದರೆ 3 ಗಂಟೆ ಒಳಗೆ ಹೋಗ್ಬೋದು ಅಂದ್ಕೊಂಡಿದ್ದೀನಿ. 90 ಕಿಲೋಮೀಟ್ರ್ ಇರಬೇಕು. 90ರಿಂದ 100 ಕಿಲೋಮೀಟ್ರ್. ಆಂಧ್ರ ತೆಲಂಗಾಣ ಮುಗಿಸ್ಕೊಂಡು ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ನಾವು ಕರ್ನಾಟಕ ಎಂಟ್ರ್ ಆಗ್ತಾ ಇದ್ದೀವಿ. ನಾವು ನಮ್ಮ ರಾಜ್ಯ, ನಮ್ಮ ಕರ್ನಾಟಕಕ್ಕೆ ಏನು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಬೋರ್ಡು, ಸುಸ್ವಾಗತ ಕರ್ನಾಟಕ. ಸೊ ಅಫಿಷಿಯಲ್ ಆಗಿ ಕರ್ನಾಟಕಕ್ಕೆ ಎಂಟ್ರಿ ಆಗ್ಬಿಟ್ವಿ. ಇಲ್ಲಿಂದ ಬೆಂಗಳೂರು 95, ಸೇಲಂ 304, ಮಧುರೈ 638, ಕನ್ಯಾಕುಮಾರಿ 863. ಬಾಗೇಪಲ್ಲಿ ಎಲ್ಲ ದಾಟ್ಕೊಂಡು ಮುಂದೆ ಹೋಗ್ತಾ ಇದೀವಿ. ನಮ್ಮ ಹುಡುಗಿಗೆ ಯಾಕೋ ಇವತ್ತು ಹೊಟ್ಟೆ ಹಸಿವೇನೇ ಆಗಿಲ್ಲ. ನಿಲ್ಸೋಣ ಊಟ ಮಾಡೋಣ ಅಂದರೆ ಬೇಡಪ್ಪ, ಇನ್ನೊಂದು ಅರ್ಧ ಗಂಟೆ ಹೋಗಲಿ ಅಂತ. ಇನ್ನೊಂದು ಅರ್ಧ ಗಂಟೆ ಅಂದರೆ ಚಿಕ್ಕಬಳ್ಳಾಪುರ ರೀಚ್ ಆಗಿಬಿಡ್ತೀವಿ. ಇನ್ನೊಂದು ಎಷ್ಟು 25-30 ಇರಬೇಕು. ಮಧ್ಯಾಹ್ನ ಇರೋದ್ರಿಂದ ಸ್ವಲ್ಪ ಬೆಂಗಳೂರು ಟ್ರಾಫಿಕ್ಕು ಕಡಿಮೆ ಇರ್ಬೋದು ಅಂದ್ಕೊಂಡಿದ್ದೀನಿ. ಆಮೇಲೆ ಈ ಕರ್ನಾಟಕ ಎಂಟ್ರ್ ಆಗ್ತಾ ಇದ್ದಂಗೆ ಬಿರುಗಾಳಿ ಜಾಸ್ತಿ ಆಗ್ಬಿಡುತ್ತೆ ಯಾಕೋ. ನೋಡಿ ಎಷ್ಟೊಂದು ಹೋಯ್ತು ಇವಾಗ ಒಂದು ಸಾರಿ. ನಮ್ಮ ಪ್ರಯಾಣದ ಕೊನೆ ಜಿಲ್ಲೆ ಚಿಕ್ಕಬಳ್ಳಾಪುರ ಬಂದೇ ಬಿಡ್ತು. ಊಟ ಮಾಡೋಣ ಎಲ್ಲ ನಿಲ್ಸೋಣ ಅಂದರೆ ಇನ್ನೂ ಹೋಗ್ತಾ ಇಲ್ಲ. ಯಾಕಂದ್ರೆ ನೋಡ್ತೀನಿ, ದೇವನಹಳ್ಳಿ ಹತ್ರನೇ ನಿಲ್ಲಿಸ್ತೀನಿ. ಎದುರುಗಡೆ ನಂದಿ ಬೆಟ್ಟ. ಬಿಸಿಲು ತುಂಬ ಇದೆ. ಆಮೇಲೆ ನಾನ್ ಸ್ಟಾಪ್ ಬರ್ತಾಯಿದ್ದೀವಿ. ಎಲ್ಲಿ ಆಲ್ಮೋಸ್ಟು ಅನಂತಪುರಮಿಂದ ಇಲ್ಲಿವರೆಗೂ ಅಲ್ಲಿ ಒಂದು 2 ನಿಮಿಷ ಬರೀ ಬಯೋ ಬ್ರೇಕ್ ಕೊಟ್ಟಿದ್ದೆ ಅಷ್ಟೇ. ತಿಂಡಿನೂ ಏನಂತ ತಿನ್ನಿಲ್ವಪ್ಪ ನಾವು. ಯಾಕೋ ಹುಡುಗಿಗೆ ಯಾಕೆ ಇವತ್ತು ಹಸಿವೆ ಆಗ್ತಾಯಿಲ್ಲ. ಎಷ್ಟಿದೆ? 50 ಇದೆಯಾ? ಅದೇ 50 ಇದೆಯಾ? ಸರಿ ಬಿಡು. ಹಾಂ, ಅವನು ಮಾಡ್ಬೇಕು. ಇಲ್ಲಿ ದೇವನಹಳ್ಳಿಯಲ್ಲಿ ನಮ್ಮ ಹುಡುಗ ಫ್ರೈಡ್ ರೈಸ್ ತಿಂದ. ಆಮೇಲೆ ನಾನೊಂದು ಸೆಟ್ ದೋಸೆ ತಿಂದೆ. ಇವಾಗ ನಮ್ಮ ಪ್ರಯಾಣ ಫೈನಲ್ ಜರ್ನಿ ಮನೆಗೆ. ಅಲ್ಲಿವರೆಗೂ ಇನ್ನೆಲ್ಲೂ ನಿಲ್ಲಿಸೋದು ಬೇಡ. ಹೊಟ್ಟೆ ಫುಲ್ ಹಸಿತಾಯಿತ್ತು. ಚೆನ್ನಾಗಿತ್ತನಾ ಫ್ರೈಡ್ ರೈಸು? ಏನ ಇದು ದೇವನಹಳ್ಳಿ. ಇಲ್ಲಿಂದ ಮನೆ 50 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಆಮೇಲೆ ಟೈಮು 1:30 ಗಂಟೆ ತೋರಿಸ್ತಾ ಇದೆ. 2:40 ಅಂದರೆ 3:40, 3-4 ಗಂಟೆಗೆ ಹೋಗ್ಬಿಡ್ತು. ನೋಡೋಣ ಯಾವ ಥರ ಇರುತ್ತೋ ಫೈನಲ್ ರೌಂಡ್. ಏರ್ಪೋರ್ಟ್ ಎಲ್ಲ ದಾಟ್ಕೊಂಡು ನಮ್ಮ ಪ್ರಯಾಣ ಮುಂದೆ ಸಾಗಿದೆ. ಇಲ್ಲಿ ಈ ಒಂದು ಜರ್ನಿ ಒಂಥರ ಚಾಲೆಂಜಿಂಗೇ ಆಗಿತ್ತು.
ಮೊದಲನೇದಾಗಿ ಇದು ಬೇಸಿಗೆ ಕಾಲ, ಎರಡನೇದು ಮಗ ಜೊತೆಗೆ, ಮೂರನೇದು ಅವನು ಫಸ್ಟ್ ಟೈಮ್ ಬರ್ತಾ ಇರೋದು. ಆಮೇಲೆ ತುಂಬ ಲಾಂಗ್ ಇತ್ತು, 2000+ ಕಿಲೋಮೀಟ್ರ್ ಆಗ್ತಾಯಿದೆ ಇದು ಟೋಟಲ್ಲು. ಸೊ ಹಾಗಾಗಿ ಒಂಥರ ಹೊಸ ಜರ್ನಿನೇ ನನಗೆ. ಬೈಕಲ್ಲಿ ಅಪ್ ಟು ಬೀದರ್ ಲಾಸ್ಟ್ ಇತ್ತು, ಅದ್ರ ಮೇಲೆ ಹೋಗಿರಲಿಲ್ಲ. ಇವಾಗ ಪುಣೆವರೆಗೂ ಹೋಗಿ ಬಂದಂಗೆ ಆಯಿತು. ಮನೆ ಸೇರೋದು 4-4:15 ಆಗ್ಬೋದು, ಯಾಕಂದರೆ ಇಲ್ಲಿ ಹೆಬ್ಬಾಳದಿಂದ ವಿಪರೀತ ಇರುತ್ತೆ ಟ್ರಾಫಿಕ್. ನೋಡಿ ಮಧ್ಯಾಹ್ನ ಎಷ್ಟಿದೆ ಟ್ರಾಫಿಕ್. ಮಧ್ಯಾಹ್ನ ಇರೋದ್ರಿಂದ ಒಂಚೂರು ಒಂದು 20% ಕಡಿಮೆ ಇರ್ಬೋದು. ಅದೇ ಇವಾಗ ಇನ್ನೊಂದು ಗಂಟೆ ಲೇಟ್ ಆಗಿಬಿಟ್ರೆ ತುಂಬ ಕಷ್ಟನೇ. ಈ ನನ್ನ ಓವರಾಲ್ ಜರ್ನಿ ಬೆಂಗಳೂರಿಂದ ಶುರುವಾಗಿ ಮುನಿಯಾಲ್ ಆಯಿತು, ಮುನಿಯಾಲಿಂದ ಪುಣೆ, ಪುಣೆಯಿಂದ ಮುಂಬೈ, ಮುಂಬೈಯಿಂದ ಪುಣೆ, ಪುಣೆಯಿಂದ ಮತ್ತು ಬೀದರ್, ಬೀದರಿಂದ ಹೈದರಾಬಾದಿಂದ ಮತ್ತು ಬೆಂಗಳೂರು. ಸೊ ಇದು ಫುಲ್ಲು ಒಂದು ರೌಂಡ್ ಇದಾಯಿತು. ಹತ್ತತ್ರ ನಂಗೆ ತಿಳಿದ ಪ್ರಕಾರ ಒಂದು 2600-700 ಕಿಲೋಮೀಟ್ರ್ ಆಗ್ಬೋದು. ಸೊ ಒಂಥರ ಥ್ರಿಲ್ಲಿಂಗ್ ಇದೆ. ಯಾಕಂದರೆ ಮಗನಿಗೆ ಮನೆಯಲ್ಲಿ ಕಳ್ಸೋಕ್ಕಷ್ಟು ಈಸಿಯಾಗಿ ಒಪ್ಪಲಿಲ್ಲ. ಆದರೂ ನಾನು ಅವನ್ನ ಬರ್ತೀನಿ ಅನ್ನೋ ಕಾನ್ಫಿಡೆಂಟ್ ಮೇಲೆ ಏನೇ ಆಗಲಿ ರಿಸ್ಕ್ ತಗೊಂಡು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ಬಂದಿದ್ದೀನಿ. ನೋಡೋಣ, ಇನ್ನು ಮನೆಗೆ ಹೋಗಿ ಆಮೇಲೆ ನಮ್ಮ ಈ ಜರ್ನಿಯನ್ನು ಮುಗಿಸೋಣ. ಮನೆ ಹತ್ತಿರ ಬರ್ತಾ ಇದ್ದಂಗೆ ಸುಸ್ತು ಜಾಸ್ತಿ ಶುರುವಾಗಿದೆ. ಬಾಡಿ ಪೇನು, ಮೈಕೈ ಎಲ್ಲ ನೋವು. ಆಮೇಲೆ ಇನ್ನೇನು ಸಾಕಪ್ಪ ಅನ್ನೋ ಥರ ಆಗಿದೆ. ಯಾಕೆಂದರೆ ಚಿಕ್ಕಬಳ್ಳಾಪುರದಿಂದ ಈ ಮನೆ ಬರೋವರೆಗೂ ಫುಲ್ಲು ಟ್ರಾಫಿಕ್ಕು, ಅದು ಇದು ಗೋಳು. ಆಮೇಲೆ ಮೈಂಡ್ ಇನ್ನೊಂದು ಏನಾಗುತ್ತೆ, ಜರ್ನಿ ಮುಗೀತಲ್ಲ ಅನ್ನೋದೊಂದು ಫೀಲಿಂಗ್ ಬಂದಾಗ ಆಟೋಮೆಟಿಕ್ಕಾಗಿ ಎನರ್ಜಿ ಡೌನ್ ಆಗಿಬಿಡುತ್ತೆ. ನನ್ನ ಮಗನೂ ಚೆನ್ನಾಗಿ ಊಟ ಮಾಡಿದ್ದಾನೆ, ಸುಸ್ತಾಗ್ಬಿಟ್ಟಿದ್ದಾನೆ. ಮನೆ ಯಾವಾಗ ಬರುತ್ತೋ ಅನಿಸ್ಬಿಟ್ಟಿದೆ ಅವನಿಗೂ. ಈ ನನ್ನ ಓವರಾಲ್ ಜರ್ನಿ ಇಲ್ಲಿಗೆ ಮುಗಿಸ್ತೀನಿ. ಬೆಂಗಳೂರಿಂದ ಮುನಿಯಾಲು ಅರೌಂಡ್ 400 ಕಿಲೋಮೀಟ್ರು, ಅಲ್ಲಿಂದ ಪುಣೆ ಅರೌಂಡ್ 800, ಅಲ್ಲಿಂದ ಮುಂಬೈ ಬೈ ಟ್ರೈನ್, ಮತ್ತು ವಾಪಸ್ ಪುಣೆಯಿಂದ ಬೀದರ್ ಅರೌಂಡ್ 500, ಮತ್ತು ಬೀದರಿಂದ ಹೈದರಾಬಾದ್ 120, ಅಲ್ಲಿಂದ ಇಲ್ಲಿಗೆ ಮತ್ತೆ 610 ಕಿಲೋಮೀಟ್ರ್. ಸೊ ಈ ಥರ ಒಂದು ರೌಂಡ್ ಟ್ರಿಪ್ ಆಯಿತು. ಬಹುಶಃ ಇದು ಫಸ್ಟ್ ಟೈಮು. ಸೊ ಇಷ್ಟು ರೌಂಡ್ ಲಾಂಗ್ ರೈಡ್ ಆಗಿದ್ದು ಇದೇ ಮೊದಲನೇ ಸಲ ಅಂದ್ಕೊಳ್ತೀನಿ ಬೈಕ್ ಮೇಲೆ. ಮತ್ತು ಇನ್ನೊಂದು ಜರ್ನಿಯಲ್ಲಿ ಸಿಗೋಣ. ಬೇಸಿಗೆ ಆಗಿರೋದ್ರಿಂದ, ಮಗ ಜೊತೆಗಿರೋದ್ರಿಂದ ಅವನಿಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಸಿಕ್ತು. ಸೊ ಮತ್ತೆ ಮುಂದೆ ನನ್ನ ಜರ್ನಿಯಲ್ಲಿ ಜಾಯ್ನ್ ಆಗ್ತಾನೆ. ಅಂಟಿಲ್ ದೆನ್ ಚಲೋ, ಗುಡ್ ಬಾಯ್. ಸಿಗೋಣ ಮತ್ತೆ ಇನ್ನೊಂದು ರೈಡಲ್ಲಿ.